ಮತ್ತೊಂದೆಡೆಯಲ್ಲಿ ರಾಕ್ಷಸರಾದ ನಾವು ಸಹ ಈ ಪ್ರದೇಶದಲ್ಲಿ ಸಂಚರಿಸುವುದಕ್ಕೆ ಭಯಪಡುವಂತ ಈ ವಾತಾವರಣದಲ್ಲಿ ಹೆಣ್ಣುಮಕ್ಕಳು ಗಾಯನವನ್ನು ಹಾಡ್ತಾಳೆ. ಇದು ಗಂಡು ಮಕ್ಕಳ ಸ್ವರ ಅಲ್ಲ, ಹೆಣ್ಣು ಮಕ್ಕಳ ಸ್ವರವೇ. ಅದು ನಮ್ಮ ಜಾತಿ ಹೆಣ್ಮಕ್ಳ. ಹೌದಾ? ಯಾವುದು ನಮ್ಮ ಜಾತಿ ಹೆಣ್ಮಕ್ಳ ಸ್ವರ ಕೇಳಿದ್ರೆ ಮನುಷ್ಯರು ಆ ಊರಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹಾಡು. ಹಾಡಲ್ಲ ಅದು, ಅದು ಕಿರ್ಚುವುದು, ಕೂಗುವುದು. ಸ್ವರ ರಾಗ ಶ್ರುತಿ ಎಂತದ್ದು ಕೇಳಬೇಡಿ. ಹಾಗಂತ ಇದು ಹಾಗಲ್ಲ ಸ್ವಾಮಿ. ಸಾವಿರ ರಾಗಗಳನ್ನ ಬಳಸಿ ಹಾಡಿದಾಗ ಒಂದು ಗಾಯನ ಎಷ್ಟು ಮಾಧುರ್ಯದಿಂದ ಕೂಡಿಕೊಂಡಿರ್ತದೆಯೋ ಅದೇ ಮಾಧುರ್ಯತೆ ಎನ್ನುವುದು ಇಲ್ಲಿ ಎದ್ದು ಕಾಣ್ತಾ ಇದೆಯಲ್ಲ, ನಮ್ಮ ಕಿವಿಗೆ ಕೇಳ್ತಾ ಇದೆಯಲ್ಲ. ಎಲ್ಲಿಂದ ಬಂದಿರಬಹುದು? ಕಾಡು ಪ್ರದೇಶದಲ್ಲಿ ಈ ಕಾಂತಾರದಲ್ಲಿ ಇಂಥ ಒಂದು ಗಾಯನ, ಕಾಂತಾರದಲ್ಲೂ ಇಂತಹದ್ದೊಂದುಂಟೆ ಎನ್ನುವುದು ಪ್ರಶ್ನಾತೀತವಾದದ್ದು. ಅದಲ್ಲ, ಕಾಡ ಪರಿಸರದಲ್ಲಿ ಒಂದು ಧ್ವನಿ ಬರುವುದಕ್ಕೆ ಸಾಧ್ಯವಂತೆ. ಒಂದು ಮರದ ರೆಂಬೆ ಎನ್ನುವುದು ಮತ್ತೊಂದು ಮರದ ರೆಂಬೆಗೆ ತಾಗಿದಾಗ ಒಂದು ಧ್ವನಿ ಬರ್ತದಂತೆ. ಅದು ಈ ಸ್ವರ, ಅದು ಒಂದಕ್ಕೆ ಚೀ ಅಂತಷ್ಟೇ. ಹಾಗಂತಲ್ಲ, ಏರುಸ್ತಾಯಿ ಇಳಿಸ್ತಾಯಿ ಕೇಳಲಿಕ್ಕೆ ಹೋಗಬೇಡಿ. ಅದಕ್ಕೆ ಹೇಳುವುದು, ಮರದಿಂದ ಮರಕ್ಕೆ ತಾಗಿದಾಗ ಆ ಧ್ವನಿ ಬರುವುದು. ಇದು ಹಾಗಲ್ಲ. ಹಾಡೇ ಚಂದ, ಹಾಡ್ದವ್ರು ಇನ್ನು ಎಷ್ಟು ಚಂದ ಇರ್ಲಿಕ್ಕಿಲ್ಲ. ಸುಂದರ